ಈಗಾಗಲೇ ಹೇಳಿದಾಗೆ ಹಲವು ರೀತಿಯಲ್ಲಿ ವೈಶಿಷ್ಟ್ಯಪೂರ್ಣವನ್ನ ಹೊಂದ್ಕೊಂಡ ಹಾಗಿದೆ. ಈ ಒಂದು ಸಮ್ಮೇಳನ ನಡೀಲಿಕ್ಕೆ ಪ್ರಮುಖ ಕಾರಣಕರ್ತರು ಆಯೋಜನೆಯನ್ನು ಮಾಡಿದಂಥವರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಮಾನ್ಯ ಕೆಂಡಗಣ್ಣ ಸ್ವಾಮಿ ಅವರು. ಕೆಂಡಗಣ್ಣ ಸ್ವಾಮಿ ಅವರು ನಿಮ್ಮ ಚಪ್ಪಾಳೆ ಇರಲಿ, ಅವರ ಒಂದು ಜೋರ ಚಪ್ಪಾಳೆ ಬರಲಿ ದಯಮಾಡಿ. ಕೆಂಡಗಣ್ಣ ಸ್ವಾಮಿ ಅವರು ಒಂದು ಸಮ್ಮೇಳನ ಆಗ್ಬೇಕಂತೇಳಿ ಕನಸನ್ನ ಕಟ್ಕೊಂಡು ಈ ಸಮ್ಮೇಳನ ಆಗ್ಲಿಕ್ಕೆ ಕಾರಣೀಭೂತರಾದರು. ಕೆಂಡಗಣ್ಣ ಸ್ವಾಮಿ ಅವರ ಆಶಯಕ್ಕೆ ನೀರೇರಿದಂಥವರು. ಅವರ ಎಲ್ಲ ಹಂತದಲ್ಲೂ ಅವರಿಗೆ ಮಾರ್ಗದರ್ಶನ ನೀಡಿ ಸಮ್ಮೇಳನ ಇಲ್ಲಿ ಆಯೋಜನೆಗೊಳ್ಳಲಿಕ್ಕೆ ಪ್ರಮುಖರಲ್ಲಿ ಪ್ರಮುಖ ಕಾರಣಕರ್ತರು ನಮ್ಮ ಅತ್ಯಂತ ನೆಚ್ಚಿನ ಜನಪ್ರಿಯ ಶಾಸಕರಂತ ಮಾನ್ಯ ಅಮಿತ್ ಚಿಕ್ಕಮಸೂರ್ ಅವರು. ಹಾಗೆ ಈ ಎಲ್ಲ ಸಮ್ಮೇಳನ ಆಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತ ನಮ್ಮ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಅಧ್ಯಕ್ಷರು, ಮೊಟ್ಟ ಮೊದಲ ಬಾರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದಂತವರು ಕೂಡ ನಮ್ಮ ಮಾನ್ಯ ಮಡ್ಡಿಕೆರೆ ಗೋಪಾಲ್ರವರು. ಅದು ನಮ್ಮ ಜಿಲ್ಲೆಯ ಅಭಿಮಾನದ ಸಂಗತಿ ಅಂತೇಳಿ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇನ್ನು ಕನ್ನಡದ ವಿಚಾರಕ್ಕೆ ಬರೋದಾದ್ರೆ, ಕನ್ನಡ ನಮ್ಮ ಮಾತೃಭಾಷೆ, ಜನಭಾಷೆ, ಕನ್ನಡಿಗರ ಹೃದಯದ ಭಾಷೆ ಕೂಡ. ಇಂತಹ ಒಂದು ಭಾಷೆಯನ್ನ ಬಹುಶಃ ನಾವು ಶಿಕ್ಷಣ ಮಾಧ್ಯಮವಾಗಿ ಪಡ್ಕೊಂಡಾಗ ಮಾತ್ರ ಕನ್ನಡ ನಮ್ಮ ಹೃದಯದ ಭಾಷೆಯಾಗಿ ಅರಳೋದಿಕ್ಕೆ, ವಿಕಾಸಗೊಳ್ಳೋದಿಕ್ಕೆ, ಆ ಮುಖಾಂತರ ನಮ್ಮ ಮಕ್ಕಳಲ್ಲಿ ಒಂದಷ್ಟು ಕನ್ನಡ ಪ್ರೀತಿಯನ್ನ, ಕನ್ನಡದ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನ ನಾವೆಲ್ಲ ಮರಿಬಾರದು. ಬಹಳ ಮುಖ್ಯವಾಗಿ ನನಗೆ ಕನ್ನಡ ಎಂದಾಗ ಭಾವುಕತೆ ಹಾಗೂ ವೈಚಾರಿಕತೆ ಎರಡೂ ಕೂಡ ಮುಖ್ಯವಾಗ್ತವೆ. ಕನ್ನಡ ಎಂದರೆ ಕನ್ನಡ ನುಡಿ, ಕನ್ನಡ ಜನ, ಕರ್ನಾಟಕದ ನೆಲ. ಕನ್ನಡ ಎಂದರೆ ಕನ್ನಡತನ, ಕನ್ನಡದ ತಾಯ್ತನ. ಬಂಧುಗಳೇ, ಕನ್ನಡ ಪರಂಪರೆಗೆ ಆತಂಕ ಎದುರಾದಾಗಲೆಲ್ಲ ಪ್ರತಿಸ್ಪಂದನವನ್ನು ನೀಡ್ತಾ ಬಂದಂಥವರಲ್ಲಿ ಸಾಹಿತಿಗಳಷ್ಟೇ ಅಲ್ಲ, ವಿದ್ವಾಂಸರಷ್ಟೇ ಅಲ್ಲ, ಸಂಘ ಸಂಸ್ಥೆಗಳಷ್ಟೇ ಅಲ್ಲ, ಬಹಳ ಪ್ರಮುಖವಾಗಿ ನಮ್ಮ ಕನ್ನಡ ಚಳುವಳಿಗಾರರನ್ನು ಕೂಡ ನಾವು ಕನ್ನಡಿಗರು ಯಾವತ್ತೂ ಮರಿಬಾರದು. ಕನ್ನಡ ಚಳುವಳಿಗಾರ ದೊಡ್ಡ ಪರಂಪರೆ ನಮ್ಮಲ್ಲಿದೆ. ಇವತ್ತು ಕರ್ನಾಟಕ ಇಷ್ಟು ಏಕೀಕರಣಗಳ ನಂತರ ಅಭಿವೃದ್ಧಿಯನ್ನು ಹೊಂದಕ್ಕೆ ಕಾರಣೀಭೂತರಾದಂಥ ಪ್ರಾತಸ್ಮರಣೀಯವಾಗಿರುವಂಥ ಕನ್ನಡ ಕುಲಪುರೋಹಿತರಾದಂಥ ಆಲೂರು ವೆಂಕಟರಾಯರು, ದೊಡ್ಡಮೇಟಿ ಅಂದಾರಪ್ಪರವರು, ಉಯಿಲಗೋಳ ನಾರಾಯಣರಾಯರು, ರಾಗ ದೇಶಪಾಂಡೆಯವರು, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಕೆಂಗಲ್ ಹನುಮಂತಯ್ಯನವರು, ಕುವೆಂಪು ಅವರು, ಬಹುಶಃ ದೊಡ್ಡ ಪಟ್ಟಿಯೇ ಇದೆ. ಆ ನಂತರ ಈ ಒಂದು ಸಾಂಸ್ಕೃತಿಕ ಪರಂಪರೆಯನ್ನ ಮುನ್ನಡೆಸಿದಂತ ಎರಡನೇ ತಲೆಮಾರಿನಲ್ಲಿ ಬಂದಂತ ಕಾದಂಬರಿಕಾರ ಆನಕೂರವರು, ಪ್ರೊಫೆಸರ್ ಚಿದಾನಂದ ಮೂರ್ತಿ ಅವರು, ಮಾ ರಾಮಮೂರ್ತಿ ಅವರು, ಕನ್ನಡ ಚಳುವಳಿಗೆ ಒಂದು ದೈತ್ಯ ಶಕ್ತಿಯನ್ನು ತುಂಬಿದಂತ ವಾಟಾಳ್ ನಾಗರಾಜ್ ಅವರು, ಜಿ ನಾರಾಯಣ್ ಕುಮಾರ್ ಅವರು, ಪ್ರಭಾಕರ್ ಶಾಸ್ತ್ರಿ, ಇತ್ತೀಚಿನವರೆಗೂ ಕೂಡ ದುಡಿದಿರುವಂತ ಕರವೇ ನಾರಾಯಣಗೌಡರನ್ನು ಕೂಡ ಒಳಗೊಂಡ ಹಾಗೆ ಈ ಎಲ್ಲ ಕನ್ನಡ ಹೋರಾಟಗಾರರ ಬೆವರಿನ ಶ್ರಮದಲ್ಲಿ ಇವತ್ತಿನ ವರ್ತಮಾನದ ಕನ್ನಡ ಸಾರ್ವಜನಿಕ ಬದುಕು ಒಂದಷ್ಟು ಸುಧಾರಣೆಯನ್ನಗೊಂಡಿದೆ ಅನ್ನುವಂಥದ್ದನ್ನ ನಾವು ಯಾವತ್ತೂ ಕನ್ನಡಿಗರು ಮರೆಯೋ ಹಾಗಿಲ್ಲ. ಬಹುಶಃ ಕರ್ನಾಟಕದ ಏಕೀಕರಣದ ನಂತರ ಕನ್ನಡದ ಸಮಸ್ಯೆಗಳು ಮುಕ್ತಾಯವಾದವು ಅಂತ ಅಂದ್ಕೊಂಡಂತ ಕನ್ನಡಿಗರಿಗೆ ರಾಷ್ಟ್ರೀಯತೆಯ ನೆಪದಲ್ಲಿ ಮತ್ತೆ ಮತ್ತೆ ಅನ್ಯಾಯ ಮುಂದುವರಿತಲೇ ಇದೆ. ಹಿಂದಿ ಏರಿಕೆ, ಗುಜರಾತಿನ ಅಮೂಲ್ ರೈತರ ಹಾಲು ಉತ್ಪಾದಕರ ನಿದ್ದೆಗೆಡಿಸಿದ ವಿಚಾರಗಳನ್ನ ನಾವು ಕನ್ನಡಿಗರು ಯಾವತ್ತೂ ಜಾಗೃತಿ ಸ್ಥಿತಿಯಲ್ಲಿ ನೋಡಬೇಕಾಗಿದೆ. ಇವತ್ತು ಕನ್ನಡ ಪರಂಪರೆಯ ಪ್ರಜ್ಞೆಯನ್ನ ಉಳಿಸಿಕೊಳ್ಳುವಂತ ಅನಿವಾರ್ಯತೆ ನಮ್ಮೆಲ್ಲರಿಗೂ ಇದೆ. ಗೂಗಲ್ ವೆಬ್ಸೈಟ್ ಆಪ್ಗಳಲ್ಲಿ ಕನ್ನಡ ಇದ್ರೂ ಭವಿಷ್ಯದ ದೃಷ್ಟಿಯಿಂದ ತಂತ್ರಜ್ಞಾನ ಕಲಿತ ಕನ್ನಡದ ವಿಜ್ಞಾನಿಗಳು ಅದನ್ನ ಕನ್ನಡದಲ್ಲಿ ಡಿಜಿಟಲೀಕರಣಗೊಳಿಸುವಂತ ಅತ್ಯಂತ ಮಹತ್ವದ ಕೆಲಸವನ್ನ ಮಾಡಬೇಕಾಗಿದೆ. ತಂತ್ರಜ್ಞಾನದ ಹೊಸ ಆವಿಷ್ಕಾರಗಳನ್ನ ಕನ್ನಡೀಕರಿಸುವ ವಿಜ್ಞಾನ ಲೇಖಕರಿಗೆ ಹೆಚ್ಚಿನ ಒತ್ತಾಸೆಯಾಗಿ ನಾವೆಲ್ಲರೂ ನಿಲ್ಲಬೇಕಾಗಿದೆ. ಬಹುಶಃ ಇವತ್ತು ಪ್ರತಿ ಮನೆಗೊಂದು ಗ್ರಂಥಾಲಯ ಅಂತೇಳಿ ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು, ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಅಂತ ಡಾಕ್ಟರ್ ಮಾನಸರ್ ಅವರು ಮನೆಗೊಂದು ಗ್ರಂಥಾಲಯ ಯೋಜನೆ ಇಡಿ ಇವತ್ತು ಈ ನಾಡಿಗೆ ಒಂದು ಹೊಸ ಯೋಜನೆಯನ್ನ ತಂದಿರುವಂತದ್ದು. ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ವಾರ ಈ ಒಂದು ಯೋಜನೆಯನ್ನು ಉದ್ಘಾಟನೆ ಮಾಡಿರುವಂತದ್ದು. ಕರ್ನಾಟಕ ಸರ್ಕಾರ ಪುಸ್ತಕ ಸಂಸ್ಕೃತಿಗೆ ಒತ್ತು ನೀಡುವಂತಹ ಆಶಯವನ್ನ ಒಳಗೊಂಡಿದೆ. ಬಂಧುಗಳೇ, ಕನ್ನಡದ ಬಗ್ಗೆ ಸಾಕಷ್ಟು ವಿಚಾರಗಳಿದ್ದಾವೆ, ಆದರೂ ಸಮಯದ ಔಚಿತ್ಯವನ್ನ ಮನಗಂಡು ಬಹುಶಃ ಒಂದು ಸಾಹಿತ್ಯ ಸಮ್ಮೇಳನ, ಅದು ತಾಲೂಕಿರಬಹುದು, ಜಿಲ್ಲೆ ಇರಬಹುದು, ಅಖಿಲ ಭಾರತದ ಸಾಹಿತ್ಯ ಸಮ್ಮೇಳನವಾಗಿರಲಿ, ಅದನ್ನ ನಾವೆಲ್ಲರೂ
ನುಡಿ ಜಾತ್ರೆ, ನುಡಿ ಹಬ್ಬ, ಅಕ್ಷರ ಜಾತ್ರೆ ಎಂದೆಲ್ಲ ಕರೆಯುವುದುಂಟು. ಕನ್ನಡ ನಾಡಿನ ಜನರಿಗೆ ಸಾಹಿತ್ಯ ಸಮ್ಮೇಳನಗಳ ಬಗೆಗೆ ಒಂದು ಭಾವನಾತ್ಮಕ ಸೆಳೆತವಿದೆ. ಕನ್ನಡದ ಬಗೆಗೆ ಚಿರಬಾಂಧವ್ಯದ ಪ್ರೀತಿ ಇದೆ. ಇದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಿಜಕ್ಕೂ ಅಭಿಮಾನದ ಸಂಗತಿ. ಸಾಹಿತ್ಯ ಯಾವತ್ತೂ ಜನಮುಖಿಯೂ ಸಾಮಾಜಿಕ ಅನ್ಯಾಯದ ವಿರುದ್ಧವಾಗಿ ಸಾಮಾಜಿಕ ಬದಲಾವಣೆಗೆ ಸ್ಪಂದನೆ ನೀಡುವ ಸಾಧನವಾಗಿ ಜೀವಪರವಾಗಿ ಸಾಹಿತ್ಯ ಪರಿಷತ್ತು ನಿಲ್ಲಬೇಕು ಅನ್ನುವಂಥ ಆಶಯವನ್ನ ಇಟ್ಕೊಂಡಂತ ನನ್ನಂತವನು, ನನ್ನ ಸಾಹಿತ್ಯದ ಸಾಂಗತ್ಯ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ನಂಟು ನನಗೆ ನೂರಾರು ಸಾವಿರಾರು ಹೊಸ ಸ್ನೇಹಿತರನ್ನ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಸೃಷ್ಟಿಸಿಕೊಟ್ಟಿದೆ. ಸರಗೂರಿನಂತ ಸಹೃದಯ ಜನರ ನಡುವೆ ನಿಂತು ತಾಲೂಕು ಸಮ್ಮೇಳನಾಧ್ಯಕ್ಷತೆಯ ಗೌರವವನ್ನು ಪಡೆದಿರುವಂಥದ್ದು ಅತ್ಯಂತ ಹೃದಯ ತುಂಬಿದ ಮಾತುಗಳಿಂದ ಹೇಳ್ತಾ ಇದ್ದೇನೆ. ಈ ಒಂದು ಗೌರವವನ್ನು ಪಡೆದಿರುವಂಥದ್ದು ಪೂರ್ವ ಜನ್ಮದ ಪುಣ್ಯ ವಿಶೇಷ, ತಾಯಿ ಭುವನೇಶ್ವರಿಯ ವರ. ನನ್ನ ಕನ್ನಡದ ಅಳಿಲು ಸೇವೆಗೆ ನಮ್ಮ ಕುವೆಂಪು ಹೇಳ್ತಾರಲ್ಲ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಎಂಬ ನುಡಿಯ ಅರ್ಥವೋ ಏನೋ. ಏನೇ ಇರಲಿ, ಈ ಐತಿಹಾಸಿಕ ಪ್ರಥಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ನನಗೆ ಒಂದು ಧನ್ಯತೆಯನ್ನ, ಮಾನ್ಯತೆಯನ್ನ, ನಿಮ್ಮೆಲ್ಲರ ಗೌರವವನ್ನು ತಂದುಕೊಟ್ಟಿದೆ. ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ನಿಮಗೆ ಮನದುಂಬಿ ನಮಸ್ಕಾರಗಳನ್ನ ಮಾಡ್ತಾ ಇದ್ದೇನೆ. ಹೇಳಲೇಬೇಕಾದಂತ ಒಂದು ಕೊನೆಯ ಮಾತು, ಬಹುಶಃ ಅದು ಈ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗಾದಿಯನ್ನ ಕುರಿತಾದಂತ ಮಾತು. ಇದನ್ನ ನಾನು ಕನಸಿನಲ್ಲೂ ನಿರೀಕ್ಷೆ ಮಾಡಿರಲಿಲ್ಲ, ಅಪೇಕ್ಷೆ ನಿರೀಕ್ಷೆ ಅಂತೂ ಇರಲೇ ಇಲ್ಲ. ಮೊದಲಿಗೆ ಈ ಸರಗೂರು ತಾಲೂಕಿನ